ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಭಾರತಿ ಬಿ.ವಿ. ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 4. ಪುಸ್ತಕದ ಹೆಸರು ಜಸ್ಟ್ ಮಾತಲ್ಲಿ. ಲೇಖಕರು ಭಾರತಿ ಬಿ.ವಿ. ಅಭಿಪ್ರಾಯ ಕವಿತಾ ಭಟ್. ಓದುತ್ತಿರುವವರು ಶ್ರೀಲಕ್ಷ್ಮಿ ವಿನೋದ್. ಜಸ್ಟ್ ಮಾತಲ್ಲಿ. ಕವಿತೆಗಳಿಂದ ಬಹುದೂರವೇ ಆದ ನನಗೂ ಭಾರತಿ ಬಿ.ವಿ. ಅವರ ಕಿಚನ್ ಕವಿತೆಗಳು ಕವನ ಸಂಕಲನದ ಬಗ್ಗೆ ಚಂದದ ವಿಮರ್ಶೆ ಓದಿಕೊಳ್ಳುವ ಬಯಕೆಯಾಗಿತ್ತು. ಬೇಕಾದಷ್ಟು ಪುಸ್ತಕಗಳು ಬಂದು ನನ್ನ ತೆಕ್ಕೆಗೆ ಬಿದ್ದಿದ್ದರೂ ಇದೊಂದು ಮಾತ್ರ ಕೈ ಸೇರದೆ ಅದೇಕೋ ಮುಖ ತಿರುಗಿಸಿಕೊಂಡು ಮಗುಮ್ಮಾಗಿ ಕುಳಿತು ಬಿಟ್ಟಿತ್ತು. ಆದಿತ್ಯವಾರದ ಒಂದಿಷ್ಟು ಶಾಪಿಂಗ್ ಮುಗಿಸಿಕೊಂಡು ಗಡದ್ದಾಗಿ ಊಟ ಮುಗಿಸಿ ಹೊರಡುವಾಗ ನನ್ನ ಮಗಳದ್ದು ಒಂದೇ ಸಮ ಕರ್ಕರೆ. ಅವಳ ಶಾಲೆಯಲ್ಲಿ ರಜತ ಮಹೋತ್ಸವದ ನಿಮಿತ್ತ 4 ದಿನಗಳ ಭಾರೀ ಕಾರ್ಯಕ್ರಮ. ಹೋಗುವ ಮನಸ್ಸಿಲ್ಲದಿದ್ದರೂ ಅವಳಿಂದ ತಳ್ಳಿಸಿಕೊಂಡಂತೆ ಹೋಗಬೇಕಾಯಿತು. ನನ್ನ ಗೊಣಗುವಿಕೆಗೆ ಸೊಪ್ಪು ಹಾಕದೆ ಅಪ್ಪನ ಕೈ ಹಿಡಿದು ಕುಣಿಯುತ್ತಾ ನಡೆದಳು. ಪುಟ್ಟ ಮಕ್ಕಳು ನೃತ್ಯ ರೂಪಕವೇನೋ ಮಾಡುತ್ತಿದ್ದರು. ವಾಹ್, ಭಾರೀ ಚಂದ ಮಾಡಿದ್ದ ಮಾರ್ರೆ ಎನ್ನುತ್ತಲೇ ಸುತ್ತ ನೋಡಿದರೆ ಒಂದಿಷ್ಟು ಸ್ಟಾಲ್ಗಳು ಬಂದಿದ್ದವು. ಅದರ ನಡುವೆ ಅನಾಥ ಶಿಶುಗಳಂತೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ನಿಂತಿರುವ 2 ಪುಸ್ತಕ ಮಳಿಗೆಗಳು. ಅವುಗಳನ್ನು ಕಂಡಿದ್ದೇ ಅಪ್ಪ ಮಗಳಿಗೆ ನಿಲ್ಲಲೂ ಕೊಡದೆ ಒಂದೇ ಸಮ ಹಠ ಮಾಡಿ ಅತ್ತ ಎಳೆದೊಯ್ದೆ. ಬೇಕಾದ ಪುಸ್ತಕಗಳು ಕಂಡಾಗ ಸ್ವರ್ಗ ಅದೇ ಸ್ಟಾಲಲ್ಲಿ ಕಾಲು ಮುರಿದು ಕುಳಿತಿದೆಯೇನೋ ಅನ್ನಿಸಿತ್ತು. ಪುಸ್ತಕ ರಾಶಿಯ ನಡುವೆ ಕದ್ದು ನೋಡುತ್ತಿದ್ದ ಇದನ್ನು ಕಂಡಾಗ ಎಲ್ಲೋ ನೋಡಿದ ನೆನಪು ಎಚ್ಚರಿಸುವಂತೆ ಥಟ್ಟನೆ ಕೆನ್ನೆಗೆ ಬಾರಿಸಿದ್ದು ಮತ್ತದೇ ಮುನಿಸಿಕೊಂಡ ಚೆಲುವೆ ಕಿಚನ್ ಕವಿತೆಗಳು ಪುಸ್ತಕ. ಇದು ಅದಲ್ಲದಿದ್ದರೂ ಅಕ್ಕನನ್ನು ಬಯಸಿದಾಗ ತಂಗಿ ಸಿಕ್ಕಂತಾಯಿತು. ಅಲ್ಲಿ 4-5 ಕಾಪಿಗಳಿದ್ದರೂ ಮತ್ಯಾವ ಕೈ ಆ ಕ್ಷಣಕ್ಕೆ ಕೊಳ್ಳುವ ಆಸಕ್ತಿ ತೋರದಿದ್ದರೂ ಆತುರಗೆಟ್ಟು ಬಾಚಿಕೊಂಡೆ. ಆಟೋ ಎಂದರೆ ಸಾಕು ಅಚ್ಚರಿಪಡುವ ಬಾಲ್ಯ ನಮ್ಮದ್ದು. ಓಣಿಯಲ್ಲಿ ಯಾರಿಗಾದರೂ ತುರ್ತಾಗಿ ಆಟೋ ಬೇಕಿದ್ದರೆ ಆಟೋದವರನ್ನು ಕರೆತರಲು ನಮ್ಮನ್ನು ಅಟ್ಟುತ್ತಿದ್ದರು. ಸ್ಟ್ಯಾಂಡಿನಿಂದ ಮನೆಯವರೆಗೆ ಆಟೋ ಹತ್ತಿ ಕರೆದುಕೊಂಡು ಬರುವ ಸಂಭ್ರಮ ಹೇಳತೀರದ್ದು. ಮದುವೆಯ ನಂತರ ಆಟೋದ ಓಡಾಟಗಳೆಲ್ಲ ಸಾಮಾನ್ಯವಾದ ಮೇಲೆ ಆಟೋಗಳ ಪ್ರಯಾಣಗಳ ಬಗ್ಗೆ ಇದ್ದ ಸುಪ್ತ ಖುಷಿ ಮಾಯವಾದವು. ಆದಷ್ಟು ಕಡಿಮೆ ಬೆಲೆಗೆ ಚೌಕಾಸಿ ಮಾಡಿ ಹತ್ತುವ ಪರಿಪಾಠಗಳು ಅರಿವಿಗೇ ಬರದಂತೆ ಬದುಕಿಗೆ ಲಗ್ಗೆ ಇಟ್ಟಾಗಿತ್ತು. ಕಷ್ಟವಾದರೂ ಆಟೋ ಹತ್ತದೆ ಬಸ್ಸಿಗೆ ಬಂದು 100 ರೂಪಾಯಿ ಉಳಿಸಿದೆ ಎಂಬ ವಿಕ್ಷಿಪ್ತ ಹೆಮ್ಮೆಗೆ ಅದಕ್ಕಿಂತಲೂ ಹೆಚ್ಚು ಬೆಲೆ ಕೊಟ್ಟುಕೊಂಡು ಅಂಗೈ ಅಗಲದ ಚಾಕ್ಲೇಟ್ಗಳು ಬ್ಯಾಗಲ್ಲಿ ಮುಸಿಮಸಿ ನಗುತ್ತಿರುವುದು ಗೊತ್ತೇ ಆಗುತ್ತಿರಲಿಲ್ಲ. ಅಗತ್ಯವಿಲ್ಲದ ಕಡೆ ಸುರಿದು ಇನ್ನೆಲ್ಲೋ ಚೌಕಾಸಿ ಮಾಡಿ ನಮ್ಮ ಜಾಣತನಕ್ಕೆ ನಾವೇ ಬೆನ್ನು ತಟ್ಟಿಕೊಂಡು ಬೀಗುವುದು ಮನುಷ್ಯನ ಸಾಮಾನ್ಯ ವಿಕೃತವೇನೋ. ಕರಾವಳಿ ಮಲೆನಾಡುಗಳ ಬಗ್ಗೆ ಗೊತ್ತಿರಬಹುದು ನಿಮಗೆ. ತೋಟ ಬೀಣಗಳ ನಡುವೆ ವಿರಾಳವಾಗಿ ಕಾಣುವ ಮನೆಗಳು. ಹಗಲಿಗೆ ನಿರ್ಜನವಾಗಿ ಆತಂಕ ಹುಟ್ಟಿಸುವಂತಿದ್ದರೆ ರಾತ್ರಿಯಂತೂ ಇರುವ ಕತ್ತಲನ್ನೆಲ್ಲ ಹೊದ್ದು ಮಲಗಿರುತ್ತವೆ. ಮಿಣುಕು ಹುಳಗಳು ಮತ್ತು ಅದಕ್ಕಿಂತಲೂ ಕ್ಷೀಣವಾಗಿ ಕಾಣುವ ದೂರದಲ್ಲಿರುವ ಮನೆಗಳ ದೀಪವಷ್ಟೇ ಧೈರ್ಯ ತಂದುಕೊಡಬೇಕು. ಗೇಟಿಗೂ ಮನೆಗೂ ಎತ್ತಣೆತ್ತಣ ಸಂಬಂಧ ಎನ್ನುವಂತಿರುತ್ತವೆ. ಕತ್ತಲಲ್ಲಿ ಮಲಗಿರುವ ಹೆಬ್ಬಾವಿನಂತೆ ಕಾಲುದಾರಿಯೇ ಮನೆ ತಲುಪಿಸುವುದು. ತೀರಾ ಅನಿವಾರ್ಯವಾಗ ಮಾತ್ರ ರಾತ್ರಿ ಆಟೋ ಹತ್ತಿ ಬರಬೇಕಾಗುತ್ತದೆ. ಒಂಟಿಯಾಗಿರುವುದರ ಜೊತೆ ಅಪರಿಚಿತ ಆಟೋ ಬಂದ ಭಯ. ಪ್ರತಿ ತಿರುವನ್ನು ಅವನು ಸರಿಯಾಗಿ ತೆಗೆದುಕೊಳ್ಳುತ್ತಿದ್ದಾನೋ ಎಂಬ ಪರೀಕ್ಷೆ ಬಾರಿ ಬಾರಿಗೂ. ಗೇಟು ಕಂಡಾಗ ಜೀವ ವಾಪಸ್ಸಾದ ದೀರ್ಘ ಉಸಿರು. ಇಂತಹ ಆತಂಕಗಳಿಗೆ ನಾಚಿಕೆ ತರಿಸುವಂತೆ ನಾನು ಹೋಗಬೇಕಾದ ಹಾದಿಗೆ ತಮ್ಮ ಹೆಡ್ಲೈಟ್ ಫೋಕಸ್ ಮಾಡಿ ನೀವು ಹೋಗಿ ಮೇಡಮ್ ಎನ್ನುತ್ತಾ ನಿಮಿಷಗಳವರೆಗೆ ನಿಲ್ಲುವ ಆಟೋದವರನ್ನು ಕಂಡಾಗ ಏನೋ ಹೇಳಲಾಗದ ಆರ್ದ್ರಭಾವ ಆವರಿಸಿಕೊಳ್ಳುತ್ತದೆ. ಆಟೋ ಹತ್ತಿ ವಿಳಾಸ ಹೇಳುವ ಮೊದಲೇ ಪರಿಚಿತ ನಗು ಬೀರುತ್ತಾ ಎಲ್ಲಿಗೆ ಮೇಡಮ್, ಮನೆಗಾ ಅಂಗಡಿಗಾ ಎನ್ನುತ್ತಾ ಅಚ್ಚರಿಗೆ ತಳ್ಳುವವರೆಷ್ಟೋ. ಅರೆ, ನಮ್ಮ ಅಂಗಡಿ ಮನೆ ಇವನಿಗೇಗೆ ಗೊತ್ತು? ಸಣ್ಣ ಊರೇ ಆಗಿರಬಹುದು, ಆದರೆ ಇಷ್ಟೆಲ್ಲ ನೆನಪಿಡುವ ಅಗತ್ಯ ಅವನಿಗೇನಿದೆ? ನಮಗೆ ಆಟೋ ಒಂದು ಸೌಲಭ್ಯವಷ್ಟೇ, ಆದರೆ ಅವರಿಗೆ ಪ್ರಯಾಣಿಕರೇ ಜೀವಾಳ. ಇವೆಲ್ಲ ನಮಗೆ ಎದುರಾಗುವ ಮೇಲ್ನೋಟದ ಅನುಭವಗಳಷ್ಟೇ.
ಇದಕ್ಕಿಂತಲೂ ಭಿನ್ನವಾದ, ಸಾಮಾನ್ಯವಾಗಿ ನಾವು ಕಂಡುಕೊಳ್ಳದ ವಿಷಯಗಳನ್ನು ಭಾರತಿ ಬಿ.ವಿ. ಅವರು ತಮ್ಮ ಜಸ್ಟ್ ಮಾತ್ ಮಾತಲ್ಲಿ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಎಲ್ಲರೊಳಗೂ ಒಂದು ಸುಪ್ತ ಜಗತ್ತಿದೆ. ಅದು ಅಗಾಧವಾದ ಕೋಟೆಯೇನಲ್ಲ. ಯಾರದೋ ಸಣ್ಣದೊಂದು ಸಹಾನುಭೂತಿಯ ಉಸಿರಿಗೆ ಕದ ತೆರೆದು ಬೆತ್ತಲಾಗುವಂಥದ್ದು. ಅದರೊಳಗೆ ಇಣುಕಿ ತೆವಳುತ್ತಿರುವ ಸಾಕಷ್ಟು ಕಥೆಗಳನ್ನು ಕಂಡುಕೊಳ್ಳುವುದು ಎಷ್ಟು ಜನರಿಗೆ ಸಾಧ್ಯ? ಲೇಖಕಿಗಾದ ಅನುಭವಗಳು ಎಲ್ಲರಿಗೂ ಏಕೆ ಆಗುವುದಿಲ್ಲ? ನಮ್ಮ ಜಂಜಡಗಳಲ್ಲೇ ಕಳೆದು ಹೋದ ನಮಗೆ ಇನ್ನೊಬ್ಬರ ಬಗ್ಗೆ ತಿಳಿಯುವ ಆಸಕ್ತಿಯೇ ಉಳಿಯುವುದಿಲ್ಲವೇ? ಇವು ನಮಗೆ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳು. ಪ್ರತಿಯೊಬ್ಬ ಆಟೋರಾಜನ ಅಂತರಾಳವನ್ನ ಕೆದಕಿ ಕತೆ ಹೇಳಿಸಿ ಅವರ ನೋವು ನಲಿವಿಗೆ ತುಡಿಯುತ್ತಾ, ಮೋಸ ಮಾಡುವವರನ್ನು ತರಾಮಾರಿ ಉಗಿಯುತ್ತಾ, ಕೊನೆಯಲ್ಲಿ ಎಷ್ಟಾದರೂ ಆಟೋರಾಜ ಎಂಬ ಸಹಾನುಭೂತಿಯನ್ನು ಮೆರೆಯುತ್ತಾ ಬೆಂಗಳೂರಿನ ಗಲ್ಲಿಗಳನ್ನು ಆಟೋದಲ್ಲಿಯೇ ಸುತ್ತಿಸುತ್ತಾರೆ. ಒಂದಿಷ್ಟು ಮಾತುಕತೆಗಳು ಯಾರ ಮನಸ್ಸನ್ನಾದರೂ ತಿಳಿಯಾಗಿಸಬಹುದು. ಜೀವನದ ಆಯಾಸವೆಲ್ಲಕ್ಕೂ ಸಣ್ಣ ಸಮಾಧಾನವಾಗಿ ಕಿರು ನಗೆಯೊಂದನ್ನು ತೇಲಿಸಬಹುದು. ಇಲ್ಲಿ ಲೇಖಕಿ ಅವರನ್ನು ಮಾತಿಗೆಳೆದು ಸಾಂತ್ವನಿಸಿದಂತೆ ಅವರಿಂದ ಸಾಂತ್ವನಗೊಂಡಿದ್ದೂ ಇದೆ. ಮಾತಿನ ಮಲ್ಲರು, ಗಂಭೀರವಾಗಿರುವವರು, ಅಸಲಿಗೆ ಮಾತೇ ಆಡದವರು, ಒಂದಿಷ್ಟು ತಿಕ್ಕಲತನದವರು, ಹೀಗೆ ಯಾರನ್ನೂ ಬಿಡದೆ ಅವರ ಅನುಭವಗಳನ್ನು ದೋಚಿದ್ದಾರೆ. ದೋಚಿದ್ದನ್ನು ರಸವತ್ತಾಗಿ ನಮಗೂ ಸಾಗಿಸಿದ್ದಾರೆ. ಇದನ್ನು ಓದಿದ ಪ್ರತಿಯೊಬ್ಬರೂ ಮುಂದೆ ತಮಗೂ ಎದುರಾಗುವ ಆಟೋದವರ ಕತೆಗಳನ್ನು ಕೆಣಕುವ ಹೊಸದೊಂದು ಅನುಭೂತಿಗೆ ತಮ್ಮನ್ನು ತೆರೆದುಕೊಳ್ಳುವ ಕುತೂಹಲದಲ್ಲಿರುತ್ತಾರೆ. ಇಲ್ಲಿರೋದು ಕೇವಲ ರಿಕ್ಷಾ ಚಾಲಕರ ಕಥೆಗಳಲ್ಲ, ಭಾರತೀಯವರ ಮನಸ್ಸಿನ ಮಾತುಗಳು, ಹಾಸ್ಯಭರಿತ ಸನ್ನಿವೇಶಗಳು. ಒಟ್ಟಾರೆ ಒಮ್ಮೆ ಓದಲೇಬೇಕಾದ ಚಂದದ ಪುಸ್ತಕ. ಧನ್ಯವಾದಗಳು.